ರೇಖಾ ಗುಪ್ತಾ ಹೇಳಿದ್ರು, ಎಷ್ಟು ಜನ ದಾಳಿಕೋರಿದ್ರ ಎಲ್ಲರನ್ನು ಸರ್ವನಾಶ, ಮಣಿಯನ್ನು ಸರ್ವನಾಶ ಮಾಡಿ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸಾಕತ್ತಿದ್ದಾರೆ. ಅದು ಏನು ಸನಾತನ ಪರಂಪರೆಯನ್ನು ಉಳಿಸುವಂತ ಎಲ್ಲ ಸನ್ಯಾಸಿಗಳು ಅಲ್ಲಿದಾರ. ಮೊನಾಲಿಸನ್ ಹವಾ ಇತ್ತು. ಇವತ್ತು ಮೊನಾಲಿಸನ್ ಪರಿಸ್ಥಿತಿ ಏನಾಗಿದೆ ನೋಡಿ ಆತ್ಮೇರೆ. ಇಂಥ ಗುಂಡಗಳು ಇವತ್ತದು ನೀವು ಕಾಶಿ ನೋಡಕ್ ಹೋಗ್ರಿ, ಕಾಶಿಯಲ್ಲಿ ಜರ್ ಅವತ್ತು ಪುಣ್ಯಾತ್ಮಳು ಅಹಲ್ಯಾಬಾಯಿ ಹೋಳ್ಕರ್ ಜರ್ ಜನ್ಮ ತಾಳಿರ್ಲಿಲ್ಲ ಅಂದ್ರ ನಾವು ಯಾರು ಕಾಶಿ ವಿಶ್ವನಾಥನ ದರ್ಶನ ಆಗ್ತಿದ್ದಿಲ್ಲ. ಇಲ್ಲಿವರೆಗೆ ಜ್ಞಾನ ಮಾಪಿ ಮಸೂದಿ ಐತಲ್ಲ, ನೀವು ಹೋಗಿ ಅದ್ರ ಚಿತ್ರಣ ನೋಡಿ. ನಾನು ಸಾಕಷ್ಟು ಸಲ ಹೋಗಿದ್ದೇನೆ. ಅಹಲ್ಯಾಬಾಯಿ ಹೋಳ್ಕರ್ ಪಾಪ ಪುಣ್ಯಾತ್ಮೆ ಹಾಲು ಮತದ ಸಮಾಜದಲ್ಲಿ ಹುಟ್ಟಿ ಏನು ಕ್ರಾಂತಿಯ ಕಿಡಿಯನ್ನು ಹಚ್ಚಿದವಳು ಯಾರಾದ್ರೂ ಇದ್ರ ಅಹಲ್ಯಾಬಾಯಿ ಹೋಳ್ಕರ್ ಹೆಣ್ಮಗಳ್ರಿ. ತಾಯಂದಿರ ಏನು ಹೊರಗೆ ಬರುವತ್ನ ಹಿಂಗ ಬರಬಾರ್ದು. ಒಂದು ಸಲ ಒಣಕಿ ಒಬ್ಬವನ ಚಿತ್ರವನ್ನು ನೋಡಿ, ಎಂಥದ್ದು ನಮ್ಮ ದೇಶದ ಕ್ರಾಂತಿಕಾರಿ ಹೆಣ್ಮಕ್ಳದಾರ. ನೀವು ಬರುವತ್ನಾಗ ಕೈ ಬಿಸ್ಕೊಂಡು ಹಂಗ ಬರ್ತೀರಿ. ಇನ್ನು ಮುಂದೆ ಯಾವುದೋ ವೇದಿಕೆಗೆ ಬರುವತ್ನಾಗ ಹಂಗ ಬರಬಾರ್ದು. ಬರುವತ್ನಾಗ ಏನು ತರ್ಬೇಕ್ರಿ? ಒಣಕಿ ಒಂದೊಂದು ತೊಗೊಂಬರ್ರಿ. ನೀವು ಇಲ್ಲಂದ್ರೆ ಒಂದೊಂದು ಕೊಡಿಸಂದ್ರೆ ನಾನು ಕೊಡಿಸ್ತೇನೆ. ಯಾಕೆ? ಒಂದ್ಸಲ ಒಣಕಿ ಒಬ್ಬವನ ಚಿತ್ರ ನೋಡಿ, ಅವಳ ಜೀವನದ ಘಟನೆಯನ್ನು ನೋಡಿ. ಲಪಂಗ್ ಬದ್ಮಾಸ್ ಹೈದರ್ ಅಲಿ ಈ ಸಂಸ್ಕೃತಿ ಈ ಜನಾಂಗವನ್ನ ಹಾಳು ಮಾಡಬೇಕಂತ ವಿಚಾರ ಮಾಡಿದ. ಆತ್ಮೀಯ ಹಿಂದೂ ಬಾಂಧವರೇ, ನಾವು ಯಾರು ವಂಶಸ್ತ್ರ ಅಂತ ಹೇಳ್ಬೇಕಂದ್ರ ಒಣಕಿ ಒಬ್ಬವನ ವಂಶಸ್ಥರು, ಚೆನ್ನಮ್ಮನ ವಂಶಸ್ಥರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಂಶಸ್ಥರು, ಅಹಲ್ಯಾಬಾಯಿ ಹೋಳ್ಕರ್ ವಂಶಸ್ಥರು ಅಂತ ಹೇಳ್ಬೇಕು. ಇಂಥ ಸಂಸ್ಕೃತಿ ಉಳ್ಳವ್ರು ನಾವು. ಗಂಡ ಊಟ ಕೂತಿದಾನ, ಹೆಣ್ಮಗಳು ಗಂಡನ ಎಬಸಲಿಲ್ಲ. ನೀರಿಲ್ಲ ಕುಡಿಯಾಕೆ ಗಂಡಗ, ನೀರು ತರಬೇಕಂತ ಹೊರಗೆ ಬಂದಾಗ ವಿಚಾರದಾರೆ ಲಪಂಗ್ ಬದ್ಮಾಸ್ ಹೈದರ್ ಅಲಿ ಯುದ್ಧಕ್ಕೆ ಬಂದಾನ. ಚಿತ್ರದುರ್ಗದ ಕೋಟೆಯನ್ನ ಮುಗಿಸ್ಬೇಕತಾನ. ಈ ದೇಶದ ಒಬ್ಬಕ್ಕೆ ಹೆಣ್ಮಗಳು ಹೈದರ್ ಅಲಿ ಸೈನ್ಯವನ್ನು ಸದೆ ಬಡಿದು ಸನಾತನ ಹಿಂದೂ ಸಂಸ್ಕೃತಿ ಉಳಿಸಿದಂತ ಹೆಣ್ಮಗಳಂದ್ರ ಅವಳು ನನ್ನ ಭಾರತದ ಸನಾತನ ಸಂಸ್ಕೃತಿ ಅಲ್ಲ. ಏನು ಅದ್ಭುತವಾದಂಥದ್ದು ಪರಾಕ್ರಮ ನೋಡಿ ಆತ್ಮೇರೆ. ಇನ್ನೂ ಬಾಳದ ಇತಿಹಾಸ ನಿಮ್ಗೆ ಗೊತ್ತಿಲ್ಲ. KJ ಹಳ್ಳಿ DJ ಹಳ್ಳಿ ಅಟ್ಯಾಕ್ ಮಾಡಿರಲ್ಲ. KJ ಹಳ್ಳಿ DJ ಹಳ್ಳಿ ಬೆಳತನ ಉರಿತು. ಇಲ್ಲಿಯ ಹಿಂದೂಗಳನ್ನು ಮುಗಿಸ್ಬೇಕಂದ್ರು ಜೈಕಾರ್ ಹೆಂಗ್ ಹಾಕ್ತಾರೆ ಯುವಕರೇ ವಿಚಾರ ಮಾಡಿ. ಜೈಕಾರ್ ಯಾವ ರೀತಿ ಹಾಕ್ತಾರೆ ಗೊತ್ತದ ನೋಡಿ. ಭಾರತ್ ತೇರೆ ತುಕಡೆ ಹೋಂಗೆ ಇನ್ಸೆ ಅಲ್ಲ ಯಾವ ರೀತಿ ಘೋಷಣೆ ಹಾಕ್ತಾರೆ ನೋಡಿ. ಒಂದು ಸಲ ನಾವು ಏನಾದ್ರೂ ಘೋಷಣೆ ಹಾಕಿದ್ವಿ ಅಂದ್ರ ಇಲ್ಲಿಯ ದುಷ್ಟ ಮುಸ್ಲಿಮರು ಬಾಂಧವರು ಉಳಿತಾರ. ಅವರ ಹೆಂಗ ಘೋಷಣೆ ಹಾಕ್ತಾರ, ಭಾರತ್ ತೇರೆ ತುಕಡೆ ಹೋಂಗೆ ಇನ್ಸೆ ಅಲ್ಲ ಭಾರತ 2047ಕ್ಕ ಸ್ವತಂತ್ರ ಸಿಕ್ಕು 100 ವರ್ಷ ಆಗ್ತದ. 100 ವರ್ಷದ ಸಂಭ್ರಮ ಆಚರಣೆ ಮಾಡಬಾರ್ದು. ಅಷ್ಟಾಗ ಇದನ್ನ ಪಾಕಿಸ್ತಾನ ಇಸ್ಲಾಮೀಕರಣ ಮಾಡೋಣ ಅಂತ ಅವರೇ ಹೇಳಿಕೆ ಕೊಡ್ತಾರೋ. ಒಂದ್ಸಲ ನೋಡಿ KJ ಹಳ್ಳಿ DJ ಹಳ್ಳಿ ಇಲ್ಲಿಯ ಭಾರತ್ ಪಾಕಿಸ್ತಾನ್ ಜರ್ ಕ್ರಿಕೆಟ್ ಮ್ಯಾಚ್ ನಡೆದಂದ್ರ ಇಸ್ಲಾಂ ಬಾಂಧವರು ಯಾವ ರೀತಿ ಘೋಷಣೆ ಹಾಕ್ತಾರೆ ನೋಡಿ. ಇಲ್ಲಿಯ ಅನ್ನ ಉಣದು, ಇಲ್ಲಿಯೇ ನೀರು ಕುಡಿದು, ಇಲ್ಲಿಯೇ ಜನಾಂಗ ಜೊತೆ ಇದ್ದು, ಇಲ್ಲಿಯ ದೇಶದ ಸಂಪತ್ತನ್ನು ತಗೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತಾರಲ್ಲ. ವಿಧಾನಸೌಧದಲ್ಲೇ ಒಬ್ಬ MLC ಅವನ ಜೊತೆ ಇರುವಂತವ್ರು ಎಲ್ಲರೂ ಹೇಳಿಕೆಗಳ ಹೆಂಗ ಘೋಷಣೆ ಆಗ್ತಾರೋ ಪಾಕಿಸ್ತಾನ್ ಜಿಂದಾಬಾದ್. ಅವನ ಜೊತೆ ಇದ್ದಂತ ಪೊಲೀಸರು ಸಕರ ಗಪ್ಪ ಇರ್ತಾರೋ. ಜರ್ ಹಿಂದೂಗಳೇ ಆದ್ಮೇಲೆ ನೀವು ಎಲ್ಲಾದ್ರೂ ಪೊಲೀಸರು ರಕ್ಷಣೆ ಮಾಡ್ತಾರಂತ ಸುಳ್ಳು ಮಾತ್ರ. ಮತ್ತು ಅವ್ರ KJ ಹಳ್ಳಿ DJ ಹಳ್ಳಿ ಹಾಳಾದ ಗಪ್ಪ ಇದ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜೆಂಡಾ ಬಂದ್ರು ಗಪ್ಪ ಇದ್ರು. ಇಲ್ಲಿ ದೇಶದಲ್ಲಿ ಪ್ಯಾಲೆಸ್ತಾನ್ ಜೆಂಡಾ ಹಾರಿಸಿದ್ರು ಗಪ್ಪ ಇದ್ರು. ಹುಬ್ಬಳ್ಳಿ ಅಟ್ಯಾಕ್ ಮಾಡಿ ಪೊಲೀಸ್ ಜೀಪದಲ್ಲೇ ಎಲ್ಲ ಪೊಲೀಸ್ ಸ್ಟೇಷನ್ ಅವರು ಉಡಾಯಿಸಕ್ಕೆ ನಿಂತರು, ಅವಾಗೂ ಗಪ್ಪ ಇದ್ರು. ಈ ದೇಶದ ಸನಾತನ ಸಂಸ್ಕೃತಿ ವಿಚಾರ ಮಾಡಿ. ಗಣಪತಿ ಕುಂಡಿಸ್ರಂದ್ರ ಗಣಪತಿ ಮೇಲೆ ಕಲ್ಲು ಹೋಗಿದ್ರು. ಮದ್ದೂರ ಗಣಪತಿ ಮೇಲೆ ಕಲ್ಲು ಹೋಗಿದ್ರು. ಬಾಗಲಕೋಟೆಯಲ್ಲಿ ನಾನು ಹೋಗಿದ್ದೆ. ಶಿವಾಜಿ ಜಯಂತಿ ಮಾಡಿ ಆಚರಣೆ ಮಾಡಕತ್ತಿದ್ದಾರೆ ನಮ್ಮ ಕಾರ್ಯಕರ್ತರು. ಶಿವಾಜಿ ಜಯಂತಿ ಆಚರಣೆ ಮಾಡಬಾರ್ದು ತಿಳ್ಕೊಂಡ ಮಸೂತಿಯಿಂದ ಚಪ್ಪಲ ಕಲ್ಲು ಒಗಿಬೇಕಾಗಿತ್ತಂದ್ರ ದುಷ್ಟರು ಏನೇನದಾರ ವಿಚಾರ ಮಾಡಿ.
ಒಂದ್ಸಲ ವಿಚಾರ ಮಾಡಿ, ಒಬ್ಬ ಮೌಲಿ ಯಾವ ರೀತಿ ಬೋಧನೆ ಮಾಡ್ತಾನೆ ನೋಡಿ. ನಮ್ಮ ದೇಶದ ಮಂದಿರದಲ್ಲಿರುವಂಥ ಪೂಜಾರಿಗಳು, ನೀವು ಎಲ್ಲಾದ್ರೂ ನಮಸ್ಕಾರ ಮಾಡಕ್ ಹೋದ್ರದ ನಮ್ಮ ದೇಶದ ಪೂಜಾರಿಗಳು ನಿಮಗೆ ತೀರ್ಥ, ಅಭಿಷೇಕ, ಪ್ರಸಾದ ಕೊಡ್ತಾರೋ. ಆದರೆ ಇಲ್ಲಿಯ ಮಸೂತಿಯಲ್ಲಿರುವಂಥ ಮೌಲಿಗಳು ಯಾವ ರೀತಿ ಬೋಧನೆ ಮಾಡಿ ಅವ್ರಾಗ ಹೇಳ್ತಾರ, ಕಲ್ಲ ಚಪ್ಪಲ್ ತಗೊಂಡು ಉಗಿರ ಈ ರೀತಿ ಬೋಧನೆ ಮಾಡುತ್ತಾಗ ಹಿಂದೂ ಸನಾತನ ಸಂಸ್ಕೃತಿ ಉಳಿತದ. ವಿಚಾರ ಮಾಡಿ. ಇದು ಒಂದಲ್ಲ, ಈ ದೇಶದ ಸಂಸ್ಕೃತಿಯನ್ನು ಕೆಡಿಸ್ಬೇಕಂತ ತಿಳ್ಕೊಂಡ ಇಲ್ಲಿಯ ಲವ್ ಜಿಹಾದ್ ನೋಡಿ. ಕುಂಭಮೇಳಕ್ಕೆ ಹೋಗಿದ್ದೆ ನಾನು. ಅಲ್ಲೊಬ್ಬ ಹೆಣ್ಣು ಮಗಳು ಬಂದಿದ್ದಳು. ಅವಳ ಹೆಸರು ಮೊನಾಲಿಸಾ. ಭಾರಿ ಪ್ರಸಿದ್ಧ. ಎಲ್ಲ ಹುಡುಗರು ವಾಟ್ಸ್ಯಾಪ್ನಾಗ ಹಾಕಿದ ಫೋಟೋ, ನಂದು ಎಂದೂ ಹಾಕೇ ಇಲ್ಲ. ಎಲ್ಲರೂ ಫೋಟೋ ಹಾಕಿದ, ಭಾರಿ ಟ್ರೆಂಡ್ ಆಗಿಬಿಟ್ಲು. ನಮ್ಮ ಭಾರಿ ಅದ್ಭುತವಾದಂಥದ್ದೇನು ಸಮ್ಮೇಳನ ಅದು. ಏನು ಸನಾತನ ಪರಂಪರೆಯನ್ನು ಉಳಿಸುವಂಥ ಎಲ್ಲ ಸನ್ಯಾಸಿಗಳು ಅಲ್ಲಿದಾರ. ಮೊನಾಲಿಸನ್ ಹವಾ ಇತ್ತು. ಇವತ್ತು ಮೊನಾಲಿಸನ್ ಪರಿಸ್ಥಿತಿ ಏನಾಗಿದೆ ನೋಡಿ. ಲವ್ ಜಿಹಾದಿಂದ ಲಕ್ಷ ಲಕ್ಷ ಯುವತಿಯರನ್ನು ಕಳ್ಕೊಂಡಿವಿ. ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಬೇಕು. ಮಣ್ಣು ತಾನೇ ನೋಡಿ, ದೆಹಲಿಯಲ್ಲಿ ಬಣ್ಣ ಆಡುವಂಥ ಸಂದರ್ಭದಾಗ ವಿಚಾರ ನೋಡಿ. ನಮ್ಮ ಮಗು ಒಂದು ಬಣ್ಣ ಆಡುವಂಥ ಸಂದರ್ಭದಾಗ ಒಬ್ಬ ಮುಸ್ಲಿಂ ಮಹಿಳೆಗೆ ಆಡುವಂಥ ಸಂದರ್ಭದಾಗ ಬಣ್ಣ ಸಿಡಿತು. ತಂದೆ ಮಕ್ಕಳು ಎಲ್ಲರೂ ಕೂಡಿ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು. ಏನತ್ತ, ನಮ್ಮ ಮಗು ತಪ್ಪು ಮಾಡಿದೆ, ಅಚಾನಕ್ ಸಿಡಿದಿದೆ, ಕ್ಷಮೆ ಮಾಡಂದ್ರು. ಆದ್ರೆ ಕ್ಷಮಾಪಣೆ ಇಲ್ಲ. ಏನತ್ತಂದ್ರ ಆ ಹುಡುಗ ತಂದೆ ಮೇಲ ಮಕ್ಕಳ ಮೇಲ ಅಟ್ಯಾಕ್ ಮಾಡಿ ಒಬ್ರಲ್ಲ ಇಬ್ರು ಮರ್ಡರ್ ಮಾಡಿಬಿಟ್ರು. ಆದರೆ ದಿಲ್ಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ವಿಚಾರ ಮಾಡ್ಲು, ಯಾವಾಗ ಈ ರೀತಿ ದಾಳಿ ಮಾಡಾಕತ್ತಾರಂದ್ರ ಇನ್ನು ವಿಚಾರ ಮಾಡಿದ್ವು. ಇವತ್ತ ದೇಶದ ಪರಿಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಂತ ವೀರವನಿತೆ ಇರುವಂತ ರೇಖಾ ಗುಪ್ತಾ ಹೇಳಿದ್ರು, ಎಷ್ಟು ಜನ ದಾಳಿ ಕೋರಿದ್ರ ಎಲ್ಲರನ್ನು ಸರ್ವನಾಶ, ಮಣಿಯನ್ನು ಸರ್ವನಾಶ ಮಾಡಿ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳ್ಸಾಕತ್ತಿದಾರ. ಯುವಕರೇ, ಒಂದು ಸಲ ನೀವು ಎಲ್ಲಾದ್ರೂ ಮೈ ಮರೆತ್ರಿ ಅಂದ್ರ ಈ ದೇಶದಾಗ ಸಂಸ್ಕೃತಿ ಉಳಿಯಂಗಿಲ್ಲ. ಇನ್ನೊಂದು ನಿಮ್ಮ ತಾಯಂದಿರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಮೊಹರಂಕ್ಕೆ ಹೊಕ್ಕಿರಿ, ನಾ ಮುಂದೆ ನೀ ಮುಂದೆ ಜವಾರಿಗೆ ಓದಿ, ಸಾವ್ಕಾರ ಜವಾರಿಗೆ ಓದಿ ಮಡಿಲಿ ನಮ್ಮ ಜನ ಎಷ್ಟು ಆತ್ಮೀಯ ಬಾಂಧವ್ರದಿ ವಿಚಾರ ಮಾಡಿ. ನನ್ನ ಮಾತುಗಳು ನಿಮ್ಗೆ ಅನ್ಸಕತ್ತಿರ್ಬೇಕು ಮುಸ್ಲಿಂ ವಿರೋಧಿ ಅತ್ತ. ನಾ ಹೇಳಿದಂಥ ಘಟನೆಗಳನ್ನು ನೋಡಿ, ಈ ದೇಶಕ್ಕ ಘಟನೆಗಳು ಹೆಂಗದಾವಂದ್ರ, ಒಂದು ಸಲ ಶಿವಾಜಿ ಹುಟ್ಲಿಲ್ಲ ಅಂದ್ರೆ ಗತಿ ಹೆಂಗಾಕೈತಿ ನೋಡಿ. काशी की कला जाती, मथुरा मस्जिद होती, शिवाजी ना होते सुन्नत होती सबकी. ಶಿವಾಜಿ ಹುಟ್ಲಿಲ್ಲ ಅಂದ್ರೆ ಗತಿ ಹೆಂಗದ ನೋಡಿ. ಅವನ ಮಗನನ್ನ ಸಂಭಾಜಿಯನ್ನ ಔರಂಗಜೇಬ್ ಹ್ಯಾಕ್ ಕೊಲ್ತಾನ ಒಂದ್ಸಲ ನೋಡಿ, ಒಂದ್ಸಲ ವಿಚಾರ ಮಾಡಿ. ಮದಾಂಧ, ಲಪಂಗ, ಔರಂಗಜೇಬ್, ಸಂಭಾಜಿ ಈ ದೇಶದ ಸನಾತನ ಸಂಸ್ಕೃತಿ ಉಳಿಸಬೇಕಂತ ತಿಳ್ಕೊಂಡ ಹೋರಾಟವನ್ನು ಮಾಡಿದ. ಆದರೆ ಸಂಭಾಜಿಯನ್ನ ಔರಂಗಜೇಬ್ ಹಿಡಿದು ಯಾವ ರೀತಿ ಚಿತ್ರಹಿಂಸೆ ಕೊಡ್ತಾನಂದ್ರ 45 ದಿನಗಳ ಕಾಲ ಚಿತ್ರಹಿಂಸೆ. ಕೈ ಕಟ್ಟಿದ್ರು, ಸಂಭಾಜಿಯನ್ನ ಚರ್ಮ ಸುಲಿದು ನಾಯಿಗೆ ಹೋಗದ್ ಬಿಟ್ರು. ಚರ್ಮ ರಕ್ತ ಸುರಿತಿತ್ತು. ಔರಂಗಜೇಬ್ ಹೇಳ್ತಿದ್ದ ಇಸ್ಲಾಂ ಆಗತ್ತಿದ್ದ. ಚರ್ಮ ಸುಲಿದ್ರು. ಸಂಭಾಜಿ ಹೇಳಿದ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬೇಕಾಗಿತ್ತಂದ್ರ ಸಂಭಾಜಿ ತಾಕತ್ ಎಟ್ಟಿತ್ತು ನೋಡಿ. ಅರೇ ಚರ್ಮ ಸುಲಿದು ಅಡ್ಡ ಬಿಡ್ಲಿಲ್ಲ. ಔರಂಗಜೇಬ್ ಲಪಂಗ ಮೈ ತುಂಬ ಖಾರ ಗೊಜ್ಜರು, ಉಪ್ಪು ಗೊಜ್ಜರು, ರಗಸ್ ಸೋರ್ತಿತ್ತು, ಭಾರಿ ಹಿಂಸೆ ಆಗ್ತಿತ್ತು. ಆದ್ರೂ ಸಂಭಾಜಿ ಹೆದರ್ಲಿಲ್ಲ ಅಂದ್ಮೇಲತ್ತ 10 ಬೆರಳನ್ನು ಉಗುರಿ ಕಿತ್ರು, ಇಂಚಿಂತ ಕತ್ತರಿಸ್ರು ಬದಲಾಗಲಿಲ್ಲ. ಕೊನೆಗೆ ಹೇಳಿದ್ರ ಭಾರತ್ ಮಾತಾ ಕಿ ಜೈ ಅಂತಂದ್ರ ನಾಲ್ಗೆ ಕತ್ತರಿಸ್ರು ಬಿಡ್ಲಿಲ್ಲ. ಕೊನೆಗೆ ಏನ್ ಮಾಡಿದ್ರು ಅಂದ್ರ ಔರಂಗಜೇಬ್ ಏನ್ ಮಾಡಿದ, ಸಂಭಾಜಿ ಕಣ್ಣಿಗೆ ಕಾದ ಕಬ್ಬಿಣದ ಸಲಾಕೆಯನ್ನು ತುರುಕಿದ. ಸಂಭಾಜಿ ರುಂಡ್ ಕತ್ತಿಸ್ರು,
ಭಾರತ್ ಮಾತಾ ಕಿ ಜೈ ಅನ್ನಲಾರ್ದ ಹಾಗ ಇತ್ತಂದ್ರೆ ಗತಿ ಹೆಂಗಾಕಿತ್ತು ನೋಡಿ. ಸಂಭಾಜಿ ಒಮ್ಮೆ ಬದಲಾವಣೆ ಆಗಿದ್ರ ಇವತ್ತು ದೇಶದಲ್ಲಿ ಹಿಂದೂಗಳೇ ಉಳಿತಿದ್ದಿಲ್ಲ. ಶಿವಾಜಿ ಚೇಂಜ್ ಆಗಿದ್ರ ಹಿಂದೂಗಳೇ ಉಳಿತಿದ್ದಿಲ್ಲ. ಸಂಗೊಳ್ಳಿ ರಾಯನ ವಿಚಾರ ನೋಡ್ರಿ ಯುವಕರೇ, ಕೇವಲ 20-30 ವರ್ಷದ ಹುಡುಗ ಈ ದೇಶದ ತಂದೆ ತಾಯಿಗಳನ್ನು ಬಿಟ್ಟ ಯಾರಿಗೋಸ್ಕರ ಹೋರಾಟ ಕೇಳದಂದ್ರ ದೇಶದ ಸ್ವತಂತ್ರಕ್ಕಾಗಿ ಇಲ್ಲಿಯ ಮದಾಂಧ್ರನ ಸದೆ ಬಡಿಬೇಕಂತ ತಿಳ್ಕೊಂಡ ಭಾರತಕ್ಕಾಗಿ ಪ್ರಾಣ ಕೊಡ್ಬೇಕಾಗಿದ್ದಂದ್ರ ಪಬ್ಲಿಕ್ನ್ಯಾಗ ನೇಳಗಂಬಕ್ಕೆ ಹೊಕ್ಕಾನಂದ್ರ ಹುಡುಗನ ತಾಕತ್ ಹೆಂಗ ವಿಚಾರ ಮಾಡಿ. ಯಾರಿಗೋಸ್ಕರ ಪ್ರಾಣ ಬಿಟ್ಟನ ಸಂಗೊಳ್ಳಿ ರಾಯನ ವಿಚಾರ ಮಾಡಿ. ಶಿವಾಜಿ ಯಾರಿಗೋಸ್ಕರ ಪ್ರಾಣ ಬಿಟ್ಟನ ವಿಚಾರ ಮಾಡಿ. ಝಾನ್ಸಿ ರಾಣಿ ಸಣ್ಣ ಹುಡುಗಿ ಇವತ್ತಿ 12 ವರ್ಷಕ್ಕ ಕುದುರೆ ಮ್ಯಾಲ ಹತ್ತೆ ವಿದ್ದಕ್ಕೆ ಹೊಕ್ಕಳಂದ್ರ ನೀವು ಕುದುರೆ ಅದು ನೋಡ್ಯಾರೇನುವ? ಕುದುರೆ ನೋಡ್ಯಾರಿ? ಕುದುರೆಗೆ ಎಟ್ಟವ ಕೊಂಬ ನೋಡಲಿ. ನಮ್ಮ ಹುಡುಗರು 2 ಹತ್ತಾವ. ಇವ್ರು ತಗೊಂಡು ನಾನು ಯುದ್ಧಕ್ಕೆ ಹೋಗ್ಬೇಕಾಗೈತಿ. ಇನ್ನು ನಾಗರಾಳ ಹುಲಿ ಹೆಂಗದ ನೋಡಿ ಪರಿಸ್ಥಿತಿ. ಝಾನ್ಸಿ ರಾಣಿ ಸಣ್ಣ ಇವತ್ತಿ ಹೆಣ್ಮಗಳು ತಾಕತ್ತೆಟ್ಟದ ನೋಡಿ. ಇಂಥ ಸಂಸ್ಕೃತಿ ನಮಗೋಸ್ಕರವಾಗಿ ಪ್ರಾಣ ಬಿಟ್ಟಂಥವ್ರು, ನಮಗೋಸ್ಕರ ದೇಶವನ್ನು ರಕ್ಷಣೆ ಮಾಡಿದಂಥವ್ರು. ಇವತ್ತು ನೀವು ಎಲ್ಲ ಮೊಹರಮ್ಗೆ ಹೋಗ್ತೀರಿ, ಹಿಂದೂ ಬಾಂಧವ್ರ ಮಾದೇಲಿ ಮಡಿಯಿಂದ ತಗೊಂಡು ಹೋಗ್ತೀರಿ, ಹೋಗಿ ನೈವೇದ್ಯ ಮಾಡ್ತೀರಿ. ನಮ್ಮ ಲಾಡ್ಕೆ ಹುಡುಗರು ಎಲ್ಲಿದಾವೋ ಎಲ್ಲ ಕೈಯಾಗ ಏನೋ ಕಟ್ಕೋತಾವ, ಏನೋ ಕಟ್ಕೊಂಡು ಹಬ್ಬ ಆಚರಣೆ ಮಾಡ್ತಾವ. ನೀವು ಹೋಗಿ ನೈವೇದ್ಯ ಕೊಡ್ತೀರಿ. ಒಂದು ಸಲ ವಿಚಾರ ಮಾಡಿ, ನಮ್ಮ ಲಕ್ಕಮ್ಮಾಗಿ ಎಲ್ಲಾದರೂ ಹೋಳಿಗೆ ಬಂದಾವ ಅಮಾಸಿ ದಿವಸ ಬಂದಾವ? ಇಲ್ಲಲ್ಲ, ಹೋಗಂಗ ಇಲ್ಲ, ನಾವು ಕೊಡಂಗ ಇಲ್ಲ. ಆದ್ರೆ ಹೆಂಗದ ನೋಡಿ, ನಾವು ಪ್ರೇಮದಿಂದ ಬಾಯಿ ಅನ್ಕೋತ ಬಂದೀವಿ. ಇಲ್ಲಿಯ ಜನಾಂಗವನ್ನು ಮುಗಿಸ್ತಾ ಬಂದ್ರು, ಇಲ್ಲಿಯ ಪದ್ಧತಿ ಆಚರಣೆಗಳನ್ನು ಮುಗಿಸ್ತಾ ಬಂದ್ರು. ಇನ್ನು ಮುಂದೆ ನೀವು ಇದೇ ಪದ್ಧತಿ ಆಚರಣೆ ಮಾಡಿದ್ರ ಈ ದೇಶದ ಸಂಸ್ಕೃತಿ ಎಲ್ಲಿ ಹೋಗ್ತದ ವಿಚಾರ ಮಾಡಿ. ಈ ದೇಶದ ಸನಾತನ ಸಂಸ್ಕೃತಿ ಉಳ್ಸಕ್ಕಾಗ್ತದ? ಅದಕ್ಕಾಗಿ ಒಬ್ಬ ಸಂತ ಹೇಳ್ದ ಏನತ್ತ, ಹೇ ಚಂದನ್ ಕಿ ಧರ್ತಿ ಹೇ, ಅಭಿನಂದನ್ ಕಿ ಧರ್ತಿ ಹೇ, अर्पण का भूमि है, तर्पण का भूमि है, इसकी नदी नदी हमारे लिए गंगा है, इसका कंकर कंकर हमारे लिए शंकर है. हम जिएंगे तो इस भारत के लिए, हम मरेंगे तो इस भारत के लिए. मरने के बाद एक ही आवाज, भारत माता की, भारत माता की जय श्री राम, जय श्री राम, हर 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 हर. ನಮಸ್ಕಾರ.